ಜಿಂಬಾಬ್ವೆ ವಿರುದ್ಧ 254 ರನ್ ಬಾರಿಸಿ ಪಂದ್ಯ ಗೆದ್ದು ಬೀಗಿತು ವೆಸ್ಟ್ ಇಂಡೀಸ್. ಬಳಿಕ ದಂಗಾದರು ಕೊಹ್ಲಿ, ರೋಹಿತ್. ನಂತರ ನೀಡಿದರು ದೊಡ್ಡ ಹೇಳಿಕೆ. ಟೀಮ್ ಇಂಡಿಯಾದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದ್ರೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಹಾಗೂ ರೋಹಿತ್ರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ನಿನ್ನೆ T20 ವಿಶ್ವಕಪ್ನ ಸೂಪರ್ 8ರ ಪಂದ್ಯದಲ್ಲಿ ರನ್ ಮಳೆ ಸುರಿದಿದೆ. ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ಜಿಂಬಾಬ್ವೆ ವಿರುದ್ಧ ವೆಸ್ಟ್ ಇಂಡೀಸ್ ಬ್ಯಾಟರ್ಗಳು ನಿಜಕ್ಕೂ ಧ್ವಂಸ ಮಾಡಿದರು. ಒಂದೇ ಇನ್ನಿಂಗ್ಸ್ ನಲ್ಲಿ 19 ಸಿಕ್ಸ್ ಹಾಗೂ 20 4 ಬಾರಿಸುವುದರೊಂದಿಗೆ ಬರೋಬ್ಬರಿ 254 ರನ್ ಬಾರಿಸಿ T20 ಕ್ರಿಕೆಟ್ ನಲ್ಲಿ ಹೊಸ ಚರಿತ್ರೆ ಸೃಷ್ಟಿಸಿದ್ದಾರೆ. ಇದಲ್ಲದೆ T20 ವಿಶ್ವಕಪ್ ಇತಿಹಾಸದಲ್ಲೇ ಸೆಕೆಂಡ್ ಹೈಯೆಸ್ಟ್ ಎವರ್ ಟೋಟಲ್ ಕಲೆ ಹಾಕಿದ್ದಾರೆ ಹಾಗೂ ಈ ವರ್ಷದ T20 ವಿಶ್ವಕಪ್ನ ಹೈಯೆಸ್ಟ್ ಟೋಟಲ್ ಕಲೆ ಹಾಕಿದ್ದಾರೆ ಸ್ನೇಹಿತರೆ. ಇನ್ನು ವೆಸ್ಟ್ ಇಂಡೀಸ್ ನ ಈ ಆಟ ಇದೀಗ ಭಾರತೀಯರಿಗೂ ಕೂಡ ನಡುಕ ಹುಟ್ಟಿಸುವಂತಿದೆ. ಯಾಕಂದ್ರೆ ವೆಸ್ಟ್ ಇಂಡೀಸ್ ಹಾಗೂ ಟೀಮ್ ಇಂಡಿಯಾ ಸೂಪರ್ 8ರ ಒಂದೇ ಗುಂಪಿನಲ್ಲಿ ಸ್ಥಾನ ಪಡೆದುಕೊಂಡಿವೆ. ಇನ್ನು ಇದಕ್ಕೂ ಮುನ್ನ ವಾಂಖೇಡೆ ಸ್ಟೇಡಿಯಂನಲ್ಲಿ ಟಾಸ್ ಸುಟ್ಟು ಮೊದಲು ಬ್ಯಾಟಿಂಗ್ ಮಾಡಿದ ವೆಸ್ಟ್ ಇಂಡೀಸ್ 20 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು 254 ರನ್ ಕಲೆ ಹಾಕಿತು. ಹ್ಯಾಟ್ಮೇರ್ 85 ಹಾಗೂ ರೋಮನ್ ಪಾವೆಲ್ 59 ರನ್ ಬಾರಿಸಿದರು. ಈ ಗುರಿಯನ್ನ ಬೆನ್ನಟ್ಟಿದಂತ ಜಿಂಬಾಬ್ವೆ 17.4 ಓವರ್ಗಳಲ್ಲಿ ಕೇವಲ 147 ರನ್ ಬಾರಿಸಿ ಆಲ್ಔಟ್ ಆಯಿತು. ಇದರೊಂದಿಗೆ ವೆಸ್ಟ್ ಇಂಡೀಸ್ ಈ ಪಂದ್ಯದಲ್ಲಿ 107 ರನ್ಗಳ ದಾಖಲೆಯ ಗೆಲುವು ದಾಖಲಿಸುವ ಮೂಲಕ ತನ್ನ ನೆಟ್ ರನ್ ರೇಟ್ ಕೂಡ ಉತ್ತಮಗೊಳಿಸಿಕೊಂಡಿದೆ. ಇನ್ನು ಇದೀಗ ವಿಂಡೀಸ್ನ ಈ ಐತಿಹಾಸಿಕ ಗೆಲುವಿನ ಕುರಿತು ಮಾತನಾಡಿದ ರೋಹಿತ್ ಶರ್ಮಾ ಈ ರೀತಿಯಾಗಿ ಹೇಳಿದ್ದಾರೆ. ಇಂದಿನ ಪಂದ್ಯದಲ್ಲಿ ನಿಜಕ್ಕೂ ವೆಸ್ಟ್ ಇಂಡೀಸ್ ಹೊಸ ಚರಿತ್ರೆ ಸೃಷ್ಟಿಸಿದೆ. ಇಂದಿನ ಆ ದೊಡ್ಡ ಸ್ಕೋರ್ ಎಂತವರಿಗೂ ಕೂಡ ಭಯ ಹುಟ್ಟಿಸುವಂತಿತ್ತು. ಇದರಿಂದ ಗೊತ್ತಾಗುತ್ತೆ ವರ್ಲ್ಡ್ ಕಪ್ ಸೆಮಿಸ್ ಎಷ್ಟು ಟಫ್ ಆಗಿದೆ ಎಂದು, ಹಾಗೂ ಇವರ ಆಟ ನಮಗೆ ಪ್ರೇರಣೆ ಆಗಬೇಕು ಎಂದು ರೋಹಿತ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ನಮ್ಮ ಆಟಗಾರರು ಸ್ಟೆಪ್ ಅಪ್ ಆಗಿ ಆಡಬೇಕು ಹಾಗೂ ಅಪೋಸಿಷನ್ ತಂಡದ ರಣನೀತಿಯನ್ನ ಮುರಿಯಬೇಕು, ಇಲ್ಲದಿದ್ದರೆ ನಾವು ಕೂಡ ಸೆಮಿಸ್ನಿಂದ ಹೊರಬೀಳಲಿದ್ದೇವೆ ಎಂದು ರೋಹಿತ್ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ವಿರಾಟ್ ಕೊಹ್ಲಿ ಈ ರೀತಿಯಾಗಿ ತಿಳಿಸಿದ್ದಾರೆ. ಇಂದಿನ ಆ ವೆಸ್ಟ್ ಇಂಡೀಸ್ ಆಟ 2016ರ T20 ವಿಶ್ವಕಪ್ನ ನೆನಪಿಸಿತ್ತು. ಮತ್ತೆ ಹಳೆಯ ವೆಸ್ಟ್ ಇಂಡೀಸ್ ಆಟಗಾರರು ಮರಳಿದ್ದಾರೆ. ಇದು ಭಾರತಕ್ಕೆ ದೊಡ್ಡ ಸವಾಲಾಗಲಿದೆ. ಇಲ್ಲಿಂದ ನಮ್ಮ ತಂಡದ ಆಟಗಾರರು ನಿಜವಾದ ಕ್ಯಾರೆಕ್ಟರ್ ತೋರಿಸಬೇಕು ಮತ್ತು ಪಂದ್ಯಗಳನ್ನ ಗೆದ್ದುಕೊಂಡು ಸೆಮಿಸ್ಗೆ ಕ್ವಾಲಿಫೈ ಆಗಬೇಕು, ಇಲ್ಲದಿದ್ದರೆ 106 ಕೋಟಿ ಅಭಿಮಾನಿಗಳ ಹೃದಯವನ್ನ ಹೊಡೆಯುತ್ತಾರೆ ಎಂದು ಕೊಹ್ಲಿ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಶಿಮ್ರಾನ್ ಹೆಟ್ಮೇರ್ ಆಡಿದ ಆಟ ನನ್ನ ಮನ ಗೆದ್ದಿತು. ಪ್ರತಿ ಓವರ್ನಲ್ಲಿ ಸಿಕ್ಸರ್ ಹಾಗೂ ಬೌಂಡರಿಗಳ ಸುರಿಮಳೆಗೈದರು. ಇದು ನಿಜವಾದ T20 ಕ್ರಿಕೆಟ್ ಪೀಕ್ ನಲ್ಲಿದೆ ಎಂದು ವಿರಾಟ್ ಹೇಳಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.